ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ತುರ್ಕೋಜಿ ಆ್ಯಂಡ್ ವೆಲ್ಕಮ್ ಟು ತುರ್ಕೋ ಕಿಚನ್. ಈ ವಿಡಿಯೋ ನಂಗೆ ತುಂಬ ಸ್ಪೆಷಲ್, ಯಾಕಂದರೆ ನಮ್ಮೂರು ಹರಿಹರದ ಸ್ಪೆಷಲ್ ಐಸ್ ಕ್ರೀಮ್ ಮತ್ತು ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಐಸ್ ಕ್ರೀಮ್ ಇದು. ನಾನಂತೂ ಈ ಥರ ಐಸ್ ಕ್ರೀಮ್ ಎಲ್ಲೂ ನೋಡೇ ಇಲ್ಲ. ಮೇ ಬಿ ಮಾಡ್ತಿರ್ಬೋದು, ನನ್ನ ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ನಮ್ಮೂರಲ್ಲಿ ಕಾಲೇಜ್ ಕಡೆ ಅಂಕಲ್ ಆಂಟಿ ಒಂದು ಕಾರ್ಟಲ್ಲಿ ಈ ಥರ ಐಸ್ ಕ್ರೀಮ್ ಮಾರ್ತಿದ್ರು. ಸೊ ನನ್ನ ಚೈಲ್ಡ್ಹುಡಲ್ಲಿ 15 ರೂಪಾಯಿ ಕೊಟ್ಟು ಅಮಿತಾಬ್ ಬಚ್ಚನ್ ಐಸ್ ಕ್ರೀಮ್ ತಿಂತಿದ್ದೆ. ಯಾಕಿದು ಅಮಿತಾಬ್ ಬಚ್ಚನ್ ಐಸ್ ಕ್ರೀಮ್ ಅಂದರೆ, ಅಲ್ಲಿ 3 ಥರ ವೆರೈಟಿ ಐಸ್ ಕ್ರೀಮ್ ಮಾರ್ತಿದ್ರು. ಒಂದು ಚಿಕ್ಕದು ಶಾರುಖ್ ಖಾನ್ ಐಸ್ ಕ್ರೀಮ್, ಅದು 8 ರೂಪಾಯಿದು. ಸೊ ಇನ್ನೊಂದು 12 ರೂಪಾಯಿದಿತ್ತು. 15 ರೂಪೀಸ್ದು ಅಮಿತಾಬ್ ಬಚ್ಚನ್ ಐಸ್ ಕ್ರೀಮ್. ಅವಾಗ ಅದು ಉದ್ದ ಗ್ಲಾಸಲ್ಲಿ ಕೊಡ್ತಿದ್ರು, ಅದಕ್ಕೆ ಅದನ್ನು ಅಮಿತಾಬ್ ಬಚ್ಚನ್ ಐಸ್ ಕ್ರೀಮ್ ಅಂತ ಕರಿತಿದ್ರು. ನಾನು ಮುಂಚೆ ಒಂದ್ಸತಿ ಅವ್ರ ಶಾಪಲ್ಲಿ ಬೀರೋಲ್ ಶೂಟ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋನು ಈ ವಿಡಿಯೋ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ನೋಡಿ. ಹಾಗೆ ನೀವೇನಾದರೂ ನಮ್ಮ ಊರಿಗೆ ಬಂದರೆ ಡೆಫಿನೆಟ್ಲಿ ಅವ್ರ ಶಾಪಿಗೆ ವಿಸಿಟ್ ಮಾಡಿ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನೀವು ಬರೋಕ್ಕಾಗಲ್ಲ ಅಂದರೆ ಈ ಐಸ್ ಕ್ರೀಮ್ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದನ್ನು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು, ಬಟ್ ಇದಕ್ಕೆ ಸ್ನೋ ಐಸ್ ಥರದ್ದು ಬೇಕಾಗಿರುತ್ತೆ. ಸೊ ನನ್ನ ಕಡೆನೂ ಆ ಮಷೀನ್ ಇಲ್ಲ. ಬಟ್ ನಾವೇನು ಮಾಡ್ಬೋದು ಅಂದರೆ, ಐಸ್ ಕ್ಯೂಬ್ಸ್ನ ಗ್ರೈಂಡ್ ಮಾಡಿದರೆ ಆ ಥರ ಸ್ನೋ ಐಸ್ 60 to 70% ರೆಪ್ಲಿಕೇಟ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇವತ್ತು. ಸೊ ನೀವು ಆ ಥರ ಮಾಡಿ. ಸ್ನೋ ಐಸ್ ಮಷೀನ್ ಇತ್ತು ಅಂದರೆ ನೀವು ಅದನ್ನೇ ಯೂಸ್ ಮಾಡಿ. ಆಮೇಲೆ ಈ ಐಸ್ ಕ್ರೀಮ್ನ ಸ್ಪೆಷಾಲಿಟಿ ಏನಂದರೆ, ಒನ್ ಐಸ್ ಕ್ರೀಮ್ ಎನಿ ಫ್ಲೇವರ್ ಅಂತ. ಸೊ ನೀವು ಯಾವುದೇ ಥರ ಫ್ಲೇವರ್ ಹಾಕಿ ನಿಮ್ಮ ಇಷ್ಟವಾದ ಐಸ್ ಕ್ರೀಮ್ ಮಾಡ್ಕೊಂಡ್ಬಿಡ್ಬೋದು. ಸೊ ನಾನಿವತ್ತು ಮ್ಯಾಂಗೋ ಯೂಸ್ ಮಾಡಿ ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದ್ರ ಜ್ಯೂಸ್ ತಗೊಳ್ಳೋಣಂತೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಐಸ್ ಟ್ರೇ ತೊಗೊಂಡು ಅದರಲ್ಲಿ ನೀರು ತುಂಬಿಸಿ ಫ್ರೀಝರಲ್ಲಿ ಒಂದು 45 to 60 ನಿಮಿಷ ತನಕ ಫ್ರೀಸ್ ಮಾಡೋಕ್ಕೆ ಇಡೋಣಂತೆ. ನೆಕ್ಸ್ಟ್ ನಾವು ಮ್ಯಾಂಗೋ ಫ್ಲೇವರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಒಂದು ಮ್ಯಾಂಗೋ ಅಲ್ಲಿ 1 to 2 ಭಾಗದಷ್ಟು ಕಟ್ ಮಾಡಿಕೊಂಡು, ಈಗ ಇದ್ರ ಪಲ್ಪ್ ಎಲ್ಲ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡ್ಬಿಡೋಣ. ಈಗ ಇದನ್ನು ಲಿಕ್ವಿಫೈ ಮಾಡೋಕ್ಕೆ ಸ್ವಲ್ಪ ಹಾಲು ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಆದಮೇಲೆ ಇದನ್ನೂ ತಿಕ್ಕಾಗಿತ್ತಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಎಲ್ಲ ಆದಮೇಲೆ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನಲವತ್ತೈದರಿಂದ 60 ನಿಮಿಷ ಆದಮೇಲೆ ಈ ಥರ ಒಂದು ದೊಡ್ಡ ಜ್ಯೂಸ್ ಗ್ಲಾಸ್ ತೊಗೋಬೇಕು. ನೆಕ್ಸ್ಟ್ ಒಂದು ದೊಡ್ಡ ಬಾಳೆಹಣ್ಣು ತೊಗೊಂಡು ಒಂದು ಪಾರ್ಟ್ ಸಿಪ್ಪೆ ಓಪನ್ ಮಾಡಿ ಚಾಕುಯಿಂದ ಮಧ್ಯ ಸ್ಲೈಸ್ ಮಾಡಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ಗ್ಲಾಸಲ್ಲಿ ಹಾಕೊಂಬಿಡಿ. ನೆಕ್ಸ್ಟ್ ಇದಕ್ಕೆ 2 ಟೀಸ್ಪೂನ್ ಟುಟ್ಟಿ ಫ್ರೂಟಿ, 1 ಟೀಸ್ಪೂನ್ ಗುಲ್ಕಂದ್, 3 to 4 ಚೆರಿ, ಆಮೇಲೆ 2 ಟೀಸ್ಪೂನ್ ಹನಿ ಹಾಕಬೇಕು. ಅದಾದಮೇಲೆ ಸ್ನೋ ಐಸ್ ಹಾಕೋಕ್ಕೆ ಈ ಐಸ್ ಟ್ರೇಯಿಂದ ಅರ್ಧ ಭಾಗದಷ್ಟು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಇದರಿಂದ ಒಂದು 60 to 70% ಸ್ನೋ ಐಸ್ ಥರ ಆಗುತ್ತೆ. ಇದು ಬ್ಲೆಂಡ್ ಆದಮೇಲೆ ಕ್ವಿಕ್ಕಾಗಿ ಗ್ಲಾಸ್ ಜಾರಲ್ಲಿ ಹಾಕಿ ಅದಾದಮೇಲೆ ಮ್ಯಾಂಗೋ ಜ್ಯೂಸ್ನ ಈ ಥರ ಹಾಕೋಣ. ಆಮೇಲೆ ಒಂದು ಸ್ಪೂನ್ ತೊಗೊಂಡು ಕ್ವಿಕ್ಕಾಗಿ ಸ್ಟಿರ್ ಮಾಡಿ ತಕ್ಷಣ ತಿನ್ನಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡಿದ್ರಲ್ಲ ನಮ್ಮೂರಿನ ಸ್ಪೆಷಲ್ ಐಸ್ ಕ್ರೀಮ್ ಹೇಗೆ ಮಾಡಿದ್ವಂತ. ಸೊ ನೀವೇನಾದರೂ ನಮ್ಮೂರ ಕಡೆ ಬಂದರೆ ಡೆಫಿನೆಟ್ಲಿ ಅವ್ರ ಶಾಪಿಗೆ ವಿಸಿಟ್ ಮಾಡಿ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಈ ಐಸ್ ಕ್ರೀಮ್ನ ಮನೆಯಲ್ಲೇ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿನ್ನಿಸಿ. ಹಾಗೆ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.